ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೆ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸೊ ಪ್ರಿಲಿಮ್ಸ್ 27th ಏನು ಪೂರ್ವಭಾವಿ ಪರೀಕ್ಷೆ ನಡೆಯುವ ಸಂಭವ ಇದೆ. ಸೊ 27ನೇ ತಾರೀಕು ತುಂಬ ಸಾಧ್ಯತೆಗಳು ಇರೋದರಿಂದ ಸೊ ಎಕ್ಸಾಮ್ ರಿಲೇಟೆಡ್ ಆಗಿ ಏನೆಲ್ಲ ಬೇಕೋ ನಂದು ಆ ಒಂದು ಕಂಟೆಂಟ್ ನನ್ನ ಚಾನಲಲ್ಲಿದೆ. ಸೊ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಕ್ಲಾಸಲ್ಲಿ ನಾನು ಏನು ಇಂಪಾರ್ಟೆಂಟ್ ಅನ್ಸೋ ಅದನ್ನೆಲ್ಲ ಕೊಡ್ತಾ ಹೋಗ್ತೀನಿ. ಓಕೆ, ಮೇನ್ ಕ್ವಶನ್ ಸೀರೀಸ್ ನೋಡ್ಕೊಳ್ಳಿ. ನೀವು ಥಿಯರಿಟಿಕಲಾಗಿ ನೀವು ಮೇಲಿರೋ ಬುಕ್ಸ್ಗಳನ್ನು ಓದ್ತೀರಾ, ಬಟ್ ಅದು ಯೂಸ್ಫುಲ್ ಆಗುತ್ತೆ ನಿಮಗೆ. ಜೊತೆಗೆ ಕ್ವಶನ್ ಸೀರೀಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನೆಲ್ಲ ಕ್ವಶನ್ ಸೀರೀಸ್ನ ಒಂದು ಸಲ ಗ್ಲ್ಯಾನ್ಸ್ ಮಾಡಿದರೆ ಖಂಡಿತ ಯು ಗಾಟ್ ದ ಮೋರ್ ಮಾರ್ಕ್ಸ್ ಇನ್ ಎಕ್ಸಾಮ್ ಅಂತ ಹೇಳ್ಬೋದು. ಓಕೆ, ಇವತ್ತು ಪೊಲಿಟಿ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಎಲ್ಲ ಪೊಲಿಟಿ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಪೊಲಿಟಿ ಕ್ವಶನ್ಸ್ ಆಗಿರ್ತವೆ. ಜೊತೆಗೆ ಎಲ್ಲ ಎಕ್ಸಾಮಲ್ಲಿ ಕೇಳಿರುವಂಥ ಪೊಲಿಟಿ ಕ್ವಶನ್ಸ್ ಆಗಿರ್ತವೆ. ಒಂದ್ಸರಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಪೊಲಿಟಿಯ ಪ್ರಶ್ನೋತ್ತರ ಸರಣಿಯನ್ನು ನೋಡ್ತಾ ಹೋಗೋಣ. ಒನ್ಸ್ ಅಗೇನ್ ಆಲ್ ಆಫ್ ಯು ವೆಲ್ಕಮ್. ಓಕೆ, ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ರಿಪೀಟೆಡ್ ಕ್ವಶನ್ ಸಹ ಹೌದು. ಯಾವ ತಿದ್ದುಪಡಿಯಿಂದ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು ಈ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಹಾಗೂ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಎಂಬುದಾಗಿ ಬದಲಾಯಿಸಿತು? ಅಂದರೆ ಮೊದಲೇನಿತ್ತು, ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಒಂದೇ ಇತ್ತು, ಬಟ್ ಅದನ್ನು ಸಪ್ರೇಟಾಗಿ ಮಾಡಿದರು. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ, ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಅಂತ ಸಪ್ರೇಟಾಗಿ ಮಾಡಿದರು. ಎರಡನ್ನು ಸಪ್ರೇಟಾಗಿ ಮಾಡಿದರು. ಯಾವ ಒಂದು ತಿದ್ದುಪಡಿಯಿಂದ ಅಂದರೆ ಇದು ವೆರಿ ಇಂಪಾರ್ಟೆಂಟ್. ಇದು 2004ರಲ್ಲಿನ 89 ತಿದ್ದುಪಡಿ ಮೂಲಕ ಇದನ್ನು ಏನು ಮಾಡಿದರು, ಚೇಂಜ್ ಮಾಡಿದರು. ಓಕೆ 2004ರಲ್ಲಿನ 89 ತಿದ್ದುಪಡಿಯ ಮೂಲಕ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಹಾಗೂ ಪರಿಶಿಷ್ಟ ಪಂಗಡ ರಾಷ್ಟ್ರೀಯ ಆಯೋಗ ಅಂತೇಳಿ ಬದಲಾಯಿಸಿದರು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, ಈ ರಿಟ್ಗಳ ಬಗ್ಗೆ. ಸೊ ರಿಟ್ಗಳ ಬಗ್ಗೆ ಹಲವಾರು ಎಕ್ಸಾಮ್ಗಳಲ್ಲಿ ತುಂಬ ಎಕ್ಸಾಮ್ಗಳಲ್ಲಿ ಕೇಳಿದ್ದೇನೆ. ಕಳೆದ UPSC ಪ್ರಿಲಿಮ್ಸ್ನ 2024ರ ಪೊಲಿಟಿ ಕ್ವಶನ್ಸಲ್ಲೂ ಸಹ ಕೇಳಿದ್ದೇನೆ ಪ್ರತಿಬಂಧಕಾಜ್ಞೆ ಬಗ್ಗೆ. ಸೊ ರಿಟ್ಗಳ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಯಾವ ಅಜ್ಞಾತ ಪತ್ರವು ರಿಟ್ ಅಥವಾ ಅಜ್ಞಾತ ಪತ್ರವು ವ್ಯಕ್ತಿ ಸ್ವಾತಂತ್ರ್ಯದ ರಕ್ಷೆ ಎಂದು ಕರೆಯಲ್ಪಟ್ಟಿದೆ? ಖಂಡಿತ ಅದು ಬಂದಿ ಪ್ರತ್ಯಕ್ಷೀಕರಣ, ಹೇಬಿಯಸ್ ಕಾರ್ಪಸ್. ಸಾಕಷ್ಟು ರಿಪೀಟೆಡ್ ಆಗಿದೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಸೊ ಇದನ್ನು ನೀವು ನೋಟ್ಸ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಓಕೆ, ಯಾವ ಅಜ್ಞಾತ ಪತ್ರವು ಅಥವಾ ರಿಟ್ ವ್ಯಕ್ತಿ ಸ್ವಾತಂತ್ರ್ಯದ ರಕ್ಷೆ ಅಂತ ಕರೆಯಲ್ಪಟ್ಟಿದೆ? ಬಂದಿ ಪ್ರತ್ಯಕ್ಷೀಕರಣ, ಹೇಬಿಯಸ್ ಕಾರ್ಪಸ್. ಮೂರನೇ ಪ್ರಶ್ನೆ, ಸೊ ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಅನುಗುಣವಾಗಿರೋ ಪದಗಳ ಸರಿಯಾದ ಕ್ರಮ ಅಂತ ಕೇಳಿದ್ದೇನೆ. ಸೊ ಪ್ರಸ್ತಾವನೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಪೊಲಿಟಿಯಲ್ಲಿ. ಪ್ರಸ್ತಾವನೆಯಲ್ಲಿ ಬರುವಂಥ ಪದಗಳು ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅನುಕ್ರಮ ನೋಡುವಾಗ ಫಸ್ಟು ಸಾರ್ವಭೌಮ ಬರುತ್ತೆ, ಆಮೇಲೆ ಸಮಾಜವಾದ ಬರುತ್ತೆ, ಆಮೇಲೆ ಜಾತ್ಯತೀತ ಬರುತ್ತೆ, ಆಮೇಲೆ ಪ್ರಜಾಸತ್ತಾತ್ಮಕ ಬರುತ್ತೆ. ಈ ಸಂಬಂಧಪಟ್ಟಂಗೆ ಪ್ರಸ್ತಾವನೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ರೀತಿ ಕ್ವಶನ್ಸ್ಗಳು, ಹಲವಾರು ಕ್ವಶನ್ಸ್ಗಳನ್ನು ಕೇಳಿದ್ದಾನೆ. ಸೊ ಇಲ್ಲಿ ಸಹ ಕೇಳಿರೋದನ್ನು ಅಲ್ಲಿ ಬಳಸಿರುವಂಥ ಪದಗಳನ್ನು ಸರಿಯಾದ ಅನುಕ್ರಮದಲ್ಲಿ ಹೇಳಿ ಅಂತ ಹೇಳಿದ್ದಾನೆ. ಸೊ ಸಾರ್ವಭೌಮ, ಸಮಾಜವಾದ, ಜಾತ್ಯತೀತತೆ, ಪ್ರಜಾಸತ್ತಾತ್ಮಕ. ಓಕೆ, ಈ ನಾಲ್ಕನೇ ಪ್ರಶ್ನೆ ನೋಡುವಾಗ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸಂವಿಧಾನವು ಇದರ ಆಧಾರದ ಮೇಲೆ ನಿರ್ಬಂಧಿಸಿದೆ. ಅಂದರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸಂವಿಧಾನ ಕೆಲವು ಆಧಾರಗಳಲ್ಲಿ ನಿರ್ಬಂಧಿಸಿದೆ. ಅಂದರೆ ಮಾನನಷ್ಟ, ಅಪಖ್ಯಾತಿ, ನ್ಯಾಯಾಂಗ ನಿಂದನೆ, ಇವೆರಡರ ಆಧಾರದ ಮೇಲೆ ಅದನ್ನು ನಿರ್ಬಂಧಿಸಿದೆ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು. ಓಕೆ, ಸೊ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾವ ಅನುಚ್ಛೇದದಲ್ಲಿ ಬರುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಓಕೆ, ಇನ್ನು ಐದನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾವ ಗುಂಪುಗಳು ಭಾಗಿಯಾಗುತ್ತವೆ ಅಂತ ಕೇಳಿದ್ದಾನೆ. ಸೊ ಭಾರತದ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗಿಯಾಗುವ ಗುಂಪುಗಳ ಬಗ್ಗೆ ಸಾಕಷ್ಟು ಬಾರಿ ರಿಪೀಟೆಡ್, ಅಂದರೆ ಒಂದು ನಿರ್ವಾಚಕ ಗಣ ಅಂತ ಕರಿತೀವಲ್ಲ, ಸೊ ಅದರಲ್ಲಿ ಯಾರು ಇರ್ತಾರೆ ಅನ್ನೋದು ಸಾಕಷ್ಟು ಬಾರಿ ರಿಪೀಟೆಡ್ ಕ್ವಶನ್. ಮತ್ತು ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಸಹ ಹೌದು. ಒಂದು ಸಂಸತ್ತಿನ ಎಲ್ಲ ಚುನಾಯಿತ ಸದಸ್ಯರಿರ್ತಾರೆ, ಜೊತೆಗೆ ರಾಜ್ಯ ವಿಧಾನಸಭೆಗಳ ಸದಸ್ಯರು ಸಹ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಾಗುವ ಗುಂಪಾಗಿರುತ್ತಾರೆ. ಆರನೇ ಪ್ರಶ್ನೆ, ಲೋಕಸಭೆಯಿಂದ ಮಾತ್ರ ರಚಿತವಾಗುವ ಸಮಿತಿಗಳು ಅಂತ ಕೇಳಿದ್ದಾನೆ. ಲೋಕಸಭೆಯಿಂದ ಮಾತ್ರ ರಚಿತವಾಗುವ ಸಮಿತಿಗಳು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಅಂದಾಜುಗಳ ಸಮಿತಿ, ಸಾರ್ವಜನಿಕ ಸ್ವಾಮ್ಯ ಉದ್ಯಮಿಗಳ ಸಮಿತಿ. ಈ ಮೂರು ಸಮಿತಿಗಳು ಲೋಕಸಭೆಯಿಂದ ಮಾತ್ರ ರಚನೆಯಾಗುವ ಸಮಿತಿಗಳು ಆಗಿವೆ. ಸೊ ಬೋಡೋಲ್ಯಾಂಡ್ ಬಗ್ಗೆ ರೀಸೆಂಟಾಗಿ ಎಲ್ಲ ಪೇಪರಲ್ಲಿ ಬಂದಿತ್ತು. ಸೊ ಬೋಡೋಲ್ಯಾಂಡ್ ಭೂಗಡಿ ಮಂಡಳಿ ಕುರಿತಾದ ಒಪ್ಪಂದಗಳನ್ನು ಸಂವಿಧಾನದಲ್ಲಿ ಸೇರಿಸಿದ್ದು ಸಂವಿಧಾನದ 6ನೇ ಅನುಸೂಚಿ. ಓಕೆ, 5ನೇ ಅನುಸೂಚಿ ಏನು ಹೇಳುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಬೋಡೋಲ್ಯಾಂಡ್ ಯಾವ ಒಂದು ರಾಜ್ಯಕ್ಕೆ ರಿಲೇಟೆಡ್ ಆಗಿದೆ ಅನ್ನೋದನ್ನು
ಕಮೆಂಟ್ ಮಾಡಿ. ಓಕೆ, ಬೋಡೋಲ್ಯಾಂಡ್ ಭೂಗಡಿ ಮಂಡಳಿ ಕುರಿತಾದ ಒಪ್ಪಂದಗಳನ್ನು ಸಂವಿಧಾನ ಸೇರಿಸಿದ್ದು ಸಂವಿಧಾನದ 6ನೇ ಅನುಸೂಚಿಯಲ್ಲಿ. ನೆಕ್ಸ್ಟ್ 8ನೇ ಪ್ರಶ್ನೆ ಮಾಹಿತಿ ಹಕ್ಕು ಬಗ್ಗೆ ನಾನು ಕ್ಲಾಸ್ ಸಹ ಮಾಡಿದ್ದೀನಿ. ಮಾಹಿತಿ ಹಕ್ಕು ಸೂಚಿಸುವುದು ಏನಂದರೆ ಸರ್ಕಾರದ ಕಾರ್ಯವೈಖರಿಯಲ್ಲಿನ ಪಾರದರ್ಶಕತೆ ಮತ್ತು ಮುಕ್ತತೆ. ಸೊ ಮಾಹಿತಿ ಹಕ್ಕು ಆಯೋಗ ಸಂವಿಧಾನೇತರ ಸಂಸ್ಥೆ. ಇದ್ರ ಬಗ್ಗೆ ಕ್ಲಾಸ್ ಸಹ ಮಾಡಿದ್ದೀನಿ. ನಿಮ್ಮ ಕ್ಲಾಸನ್ನು ಪೊಲಿಟಿ ಕ್ಲಾಸ್ ಪ್ಲೇಲಿಸ್ಟನ್ನು ನೀವು ನೋಡ್ಬೋದು. ಮಾಹಿತಿ ಹಕ್ಕು ಸೂಚಿಸುವುದು ಏನಂದರೆ ಸರ್ಕಾರದ ಕಾರ್ಯವೈಖರಿಯಲ್ಲಿನ ಪಾರದರ್ಶಕತೆ ಮತ್ತು ಮುಕ್ತತೆ ಅಂತೇಳಿ. 8ನೇ ಪ್ರಶ್ನೆ. ಸೊ ಇದು ರಿಪೀಟೆಡ್ ಕ್ವೆಶನ್ನೇ. ಒಂದು ಸಂಚಿತ ನಿಧಿ ಬಗ್ಗೆ ಇದೆ. ರಾಜ್ಯದ ಸಂಚಿತ ನಿಧಿಯಿಂದ ಶಾಸಕಾಂಗದ ಅನುಮೋದನೆ ಇಲ್ಲದೆ ಹಣವನ್ನು ಬಳಸದಿರುವುದನ್ನು ನೋಡಿಕೊಳ್ಳುವುದು ಯಾರ ಕರ್ತವ್ಯ ಆಗಿದೆ? ಖಂಡಿತ ಸಂಚಿತ ನಿಧಿಯಿಂದ ಶಾಸಕಾಂಗದ ಅನುಮೋದನೆ ದೊರೆಯದೇ ಹಣವನ್ನು ಬಳಸಬಾರ್ದು. ಅದನ್ನು ನೋಡ್ಕೊಳ್ಳೋದು ಯಾರಪ್ಪ ಅಂದರೆ, ಬಳಸೋದನ್ನು ನೋಡ್ಕೊಳ್ಳೋದು ಯಾರು ಅಂದರೆ ಖಂಡಿತ ಭಾರತ ನಿಯಂತ್ರಕ ಮತ್ತು ಮಹಾಲೆಕ್ಕ ಪಾಲಕರು. ಸೊ ಭಾರತ ನಿಯಂತ್ರಕ ಮತ್ತು ಮಹಾಲೆಕ್ಕ ಪಾಲಕರು ಯಾವ ಅನುಚ್ಛೇದದಲ್ಲಿ ಬರ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ. 10ನೇ ಪ್ರಶ್ನೆ. ಸೊ ಭಾರತ ಸಂವಿಧಾನವು ಭಾರತದಲ್ಲಿ ಧರ್ಮ ನಿರಪೇಕ್ಷ ರಾಜ್ಯವನ್ನು ಸ್ಥಾಪಿಸಿರುತ್ತದೆ. ಹೌದು. ಇದರ ಅರ್ಥ ಏನಪ್ಪ ಅಂದರೆ, ಒಂದು ರಾಜ್ಯವು ಧಾರ್ಮಿಕ ವಿಷಯಗಳಲ್ಲಿ ತಟಸ್ಥವಾಗಿರಬೇಕು. ಖಂಡಿತ. ರಾಷ್ಟ್ರ ಧರ್ಮ ಆಧಾರದ ಮೇಲೆ ನೇಮಕಾತಿ ವಿಷಯಗಳಲ್ಲಿ ಯಾವುದೇ ತಾರತಮ್ಯ ಮಾಡುವುದಿಲ್ಲ. ಖಂಡಿತ. ಜನರು ಯಾವುದೇ ಧರ್ಮವನ್ನು ಕುರಿತು ಉಪದೇಶಿಸಬಹುದು, ಆಚರಿಸಬಹುದು ಮತ್ತು ಪ್ರಚಾರ ಮಾಡಬಹುದು. ಇದು ಭಾರತ ಸಂವಿಧಾನವು ಭಾರತದಲ್ಲಿರುವಂಥ ಧರ್ಮ ನಿರಪೇಕ್ಷ ಒಂದು ರಾಜ್ಯವನ್ನು ಸ್ಥಾಪಿಸಿರುವ ಒಂದು ಮ್ಯಾಟ್ರು. ಅಂದರೆ ನಮ್ಮ ಇಂಡಿಯಾದಲ್ಲಿ ಒಂದು ಧರ್ಮ ನಿರಪೇಕ್ಷ ರಾಜ್ಯ ಸ್ಥಾಪಿಸಿರುತ್ತದೆ ಅರ್ಥ ಇದೆಲ್ಲ. ಓಕೆ. 11ನೇ ಪ್ರಶ್ನೆ. ಎಲ್ಲ ರಾಜ್ಯ ನಿರ್ದೇಶಕ ತತ್ವಗಳನ್ನು ಪಾಲಿಸಿದರೆ ನಮ್ಮ ದೇಶವು ಭೂಮಿಯ ಮೇಲಿನ ಸ್ವರ್ಗ ಆಗಿಬಿಡುತ್ತೆ ಅಂತ ಹೇಳಿದವರು ಯಾರು? MC ಚಾಗ್ಲಾ ಅವರು ಹೇಳ್ತಾರೆ. ಸೊ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಹಲವಾರು ಎಕ್ಸಾಮ್ಗಳಲ್ಲಿ ಬೇರೆ ಬೇರೆ ರೀತಿ ಕ್ವಶನ್ಸ್ಗಳು ಕೇಳ್ತಾನೆ. ರಾಜ್ಯ ನಿರ್ದೇಶಕ ತತ್ವಗಳು ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಇಲ್ಲಿ ಸಹ ಅದಕ್ಕೆ ರಿಲೇಟೆಡ್ ಆಗಿ ಸೊ ಅವೆಲ್ಲವನ್ನು ಫಾಲೋಅಪ್ ಮಾಡಿಬಿಟ್ಟೆ ನಾವು ನಮ್ಮ ಸಂವಿಧಾನದಲ್ಲಿರೋ ರಾಜ್ಯ ನಿರ್ದೇಶಕ ತತ್ವಗಳನ್ನೆಲ್ಲ ಫಾಲೋಅಪ್ ಮಾಡಿಬಿಟ್ರೆ ನಮ್ಮ ದೇಶ ಏನಾಗಿರುತ್ತೆ ಅಂದರೆ ಭೂಮಿ ಮೇಲೆ ಸ್ವರ್ಗ ಆಗಿಬಿಡುತ್ತೆ ಅಂತೇಳಿ MC ಚಾಗ್ಲಾ ಅವರು ಹೇಳ್ತಾರೆ. ಸೊ 12ನೇ ಪ್ರಶ್ನೆ ಮತ್ತು ರಿಟ್ ಬಗ್ಗೆ ಇದೆ. ಸೊ ರಿಟ್ ಬಗ್ಗೆ ಹೆಬಿಯಸ್ ಕಾರ್ಪಸ್ ನೀವು ಕಾಯವನ್ನು ಹೊಂದಬಹುದು. ಖಂಡಿತ. ಮ್ಯಾಂಡಬಾಸ್ ನಾವು ಆಜ್ಞಾಪಿಸುತ್ತೇವೆ. ಸರ್ಶ್ಯೂಸರಿ ನಿಮ್ಮ ಅಧಿಕಾರವೇನು? ಕೋವಾರೆಂಟ್ ದೃಢಪಡಿಸಲಾಗುವುದು. ಇನ್ನೊಂದಿದೆ ಪ್ರೊಹಿಬಿಷನ್. ಅದೇನದನ್ನು ಕಮೆಂಟ್ ಮಾಡಿ. ಸೊ 13ನೇ ಪ್ರಶ್ನೆ. ಸಂವಿಧಾನದ ಯಾವ ಅಧ್ಯಾಯಗಳಲ್ಲಿ ಅರಣ್ಯಗಳು ಮತ್ತು ವನ್ಯಜೀವನದ ಬಗ್ಗೆ ತಿಳಿಸುತ್ತೆ ಅಂದರೆ ಖಂಡಿತ ಮೂಲಭೂತ ಕರ್ತವ್ಯಗಳಲ್ಲಿ ತಿಳಿಸ್ತೀವಿ. ಒಂದು ಅರಣ್ಯಗಳ ಬಗ್ಗೆ, ವನ್ಯಜೀವಿಗಳ ಬಗ್ಗೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಸಹ ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಒಂದು ಸಂವಿಧಾನದ ಅಧ್ಯಾಯಗಳಲ್ಲಿ ಅರಣ್ಯಗಳ ಬಗ್ಗೆ, ವನ್ಯಜೀವನಗಳ ಬಗ್ಗೆ ತಿಳಿಯಲ್ಪಡುತ್ತೆ. 14ನೇ ಪ್ರಶ್ನೆ. ವಿಷಯಗಳು ಹಾಗೂ ವಿಧಿಗಳು. ಸೊ ಸಾಕಷ್ಟು ರಿಪೀಟೆಡ್ ಆಗಿದೆ. ರಾಜ್ಯಪಾಲರು ಸಂಬಂಧಪಡುವಂತಹ ವಿಧಿ 155 ಏನು ಹೇಳುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಮಂತ್ರಿಮಂಡಲಕ್ಕೆ ಸಂಬಂಧಪಟ್ಟಂಗೆ ವಿಧಿ 163, ಮುಖ್ಯಮಂತ್ರಿಗಳ ಕರ್ತವ್ಯಗಳ ವಿಧಿ 167, ವಿಧಾನ ಪರಿಷತ್ ವಿಧಿ 169, ರಾಜ್ಯಪಾಲರ ವಿಧಿ 155, ಮಂತ್ರಿಮಂಡಲ ವಿಧಿ 163 ಅಥವಾ ಅನುಚ್ಛೇದ ಅಂತ ಹೇಳ್ಬೋದು, ಮುಖ್ಯಮಂತ್ರಿಗಳ ಕರ್ತವ್ಯಗಳು ವಿಧಿ 167, ವಿಧಾನ ಪರಿಷತ್ ವಿಧಿ 169. ನೆಕ್ಸ್ಟ್ 15ನೇ ಪ್ರಶ್ನೆ. ಇದು ಸಾಕಷ್ಟು ರಿಪೀಟೆಡ್ ಆಗಿದೆ. ಸಂವಿಧಾನದ ಯಾವ ತಿದ್ದುಪಡಿಯು ಮತದಾನದ ವಯಸ್ಸನ್ನು 20ರಿಂದ 18 ವರ್ಷಗಳ ಕಡಿಮೆಗೊಳಿಸಿತು? ಸೊ ಮೊದಲೇನಿತ್ತು ನಮ್ಮ ಸಂವಿಧಾನದ ಒಂದು ಪ್ರಕಾರ ಮತದಾರ ವಯಸ್ಸು 21 ವರ್ಷ ಇತ್ತು. ಸೊ ಅದು 18 ವರ್ಷಕ್ಕೆ ಕಡಿಮೆಗೊಳಿಸ್ತಾರೆ. ಯಾವ ಒಂದು ತಿದ್ದುಪಡಿ ಮೂಲಕ ಅಂದರೆ 61ನೇ ತಿದ್ದುಪಡಿ ಮೂಲಕ. ಯಾವ ವರ್ಷ ಅನ್ನೋದನ್ನು ಕಾಮೆಂಟ್ ಮಾಡಿ. ಓಕೆ. ನೆಕ್ಸ್ಟ್ 16ನೇ ಪ್ರಶ್ನೆ. 16ನೇ ಪ್ರಶ್ನೆ ಏನಿದೆ, ಭಾರತದ ಆಹಾರ ಸುರಕ್ಷಾ ಮತ್ತು ಪ್ರಮಾಣದ ಪ್ರಾಧಿಕಾರದ ಬಗ್ಗೆ ಇದೆ. ಸೊ ಇದ್ರ ಬಗ್ಗೆ ಸಾಕಷ್ಟು ಕ್ವಶನ್ಸ್ಗಳನ್ನು ಕೇಳ್ತಾನೆ. ಫಾಸಿ ಬಗ್ಗೆ ಯಾವ ಸಚಿವಾಲಯದ ಅಡಿ ಬರುತ್ತೆ ಅಂದರೆ ಖಂಡಿತ ಅದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿ ಬರುತ್ತೆ. ಭಾರತ ಆಹಾರ ಸುರಕ್ಷಾ ಮತ್ತು ಪ್ರಮಾಣಕ ಪ್ರಾಧಿಕಾರ ಫಾಸಿ ಯಾವ ಸಚಿವಾಲಯದ ಅಡಿ ಬರುತ್ತೆ ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿ ಬರುತ್ತೆ. ಈ ಸೀರೀಸ್ನ ಕೊನೆ ಪ್ರಶ್ನೆ 17ನೇ ಪ್ರಶ್ನೆ. ಸೊ 1974 ಮೇ 18ರಂದು ಕನ್ನಡದ ವಿಜ್ಞಾನಿಗಳಾದ ರಾಜಾರಾಮಣ್ಣ ಅವರ ಒಂದು ಡೈರೆಕ್ಷನ್ನಲ್ಲಿ, ನಿರ್ದೇಶನದಲ್ಲಿ ಭಾರತ ಮರುಭೂಮಿ ರಾಜಸ್ಥಾನದ ಅಲ್ಲಿ ಏನು ಮಾಡ್ತಾರೆ, ಪೋಖ್ರಾನ್ 1 ಅನ್ನು ಯಶಸ್ವಿಯಾಗಿ ಭೂಮಿಯ ಕೆಳಗೆ ನ್ಯೂಕ್ಲಿಯರ್ ಪರೀಕ್ಷೆಯನ್ನು ಕೈಗೊಳ್ಳುತ್ತಾರೆ. ಅದರ ಸಂಕೇತದ ನಾಮವೇನೋದು ಕೇಳಿದ್ದೇನೆ. ಸೊ ರಿಪೀಟೆಡ್ ಕ್ವಶನ್. ಅದಕ್ಕೇನಂತ ಹೇಳಿದ್ರೆ ಸ್ಮೈಲಿಂಗ್ ಬುದ್ಧ, ಮೂಳ್ನಗೋ ಬುದ್ಧ ಅಂತ ಹೇಳ್ತಾರೆ. ಆ ಟೈಮಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದರು. ಬಟ್ ಆಮೇಲೆ ರಾಜಾರಾಮಣ್ಣನವರು ಮಂತ್ರಿ ಸಹ ಆದರು. ಯಾವ ಮಂತ್ರಿ ಆದರು ಅನ್ನೋದನ್ನು ಕಮೆಂಟ್ ಮಾಡಿ. ಓಕೆ.
ಒಂದು ಸೆಕೆಂಡ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಪೊಲಿಟಿ ಕ್ವಶನ್ ಸೀರೀಸ್ನ ಇಲ್ಲಿ ಮುಗಿಸ್ತೀನಿ. ಎಲ್ಲ ಇಂಪಾರ್ಟೆಂಟ್ ಪೊಲಿಟಿ ಕ್ವಶನ್ ಸೀರೀಸೇ, ಸೊ ನೋಟ್ಸ್ ಮಾಡ್ಕೊಳ್ಳಿ, ಎಕ್ಸಾಮ್ ರಿಲೇಟೆಡ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.